ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್ ಫ್ರೀ ಬಡ ನಮಗೆ. ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. 6 ವರ್ಷದಿಂದ 36 ಮನೆಗಳಿಗಿರಲಿಲ್ಲ ಕರೆಂಟ್. ಬೆಳಕು ಬೇಕು, ನೀರು ಮಾಡ್ರಿ, ಬೆಳಕು ಮಾಡ್ರಿ. ಕತ್ತಲಲ್ಲೇ ಓದು, ಮೊಬೈಲ್ ಟಾರ್ಚ್ನಲ್ಲೇ ಲೈಫ್. ಕತ್ತಲಾಗೆ ಇದ್ದ ಬ್ಯಾಟ್ರಿ ಹಾಕೊಂಡು ಮುದುಕಿ ಮನುಷ್ಯರು ಬಿದ್ದು ಸತ್ತಂಗದ. ಯಾರೇ ಅನ್ಲಿಲ್ಲ ಗ್ರಾಮ ಪಂಚಾಯತಿ ಜೆಸ್ಕಾಂನವರು. प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं. ಎಸ್, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆಯಿತು. ನಮ್ಮ ಸರ್ಕಾರಗಳು ಕರೆಂಟ್ ನನಗೂ ಫ್ರೀ, ನಿಮಗೂ ಫ್ರೀ ಅಂದಿದ್ದು. ಕೇಂದ್ರ ಸರ್ಕಾರದ ವಿದ್ಯುತ್ ಯೋಜನೆಗಳು ಮಾತ್ರ ಈವರೆಗೆ ಸಿಕ್ಕಿರಲಿಲ್ಲ. ಅಷ್ಟಕ್ಕೂ ಇವರು ಯಾರು ಗೊತ್ತಾ? ಬೀದರ್ನ ಹುಮ್ನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದ ಜನ. ಕಳೆದ 6 ವರ್ಷಗಳಿಂದ ಸುಮಾರು 30ರಿಂದ 35 ಕುಟುಂಬಸ್ಥರು ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ವಾಸಿಸುತ್ತಿದ್ರು. ನಮಗೆ ಕರೆಂಟ್ ಸರ್ಕಾರ ಸಂಬಂಧ ಇಲ್ಲ ಸರ್. ನಮ್ಗೆ ಏನು ಬೇಕು ದುಡ್ಡು ತಗೊಂಡು ತಗೊಳಕ್ ಸರ್. ನಮಗೆ ಮೀಟರ್ ಕೊಡ್ಸಲ್ಲ ಸರ್. ಬೇಡ ಸರ್, ಫ್ರೀ ಬಡ ನಮಗೆ. ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. ಸಮಸ್ಯೆ ಸರ್, ನೀರು ಸಮಸ್ಯೆ ಸರ್, ಕರೆಂಟ್ ಸಮಸ್ಯೆ ಸರ್. ಇಲ್ಲಿ ಬ್ಯಾಟ್ರಿ ಸರ್, ಡೈಲಿ ಬ್ಯಾಟ್ರಿ ತಗೊಂಡು ಹೋಗ್ಬೇಕು ಸರ್. ಬ್ಯಾಟ್ರಿ ಬರಬೇಕು, ಬ್ಯಾಟ್ರಿನ ಹೋಗ್ಬೇಕು ಸರ್. ನಾವು ನಿಲ್ಲ ಮಳಕ್ ಹೋಗಿ ನೀರು ತಂದಿದ್ದೇವು, ಆ ಕಡೆ ಈ ಕಡೆ ತಂದಿದ್ದೇವು. ಅದಕ್ಕೆ ನಮಗೆ ಕೊಡು ಅಂದ್ರೆ ಕೊಟ್ಟಿಲ್ಲ. ಕರೆಂಟ್ ಬೇಕು, ನೀರು ಬೇಕು. ಕತ್ತಲಾಗೆ ಇದ್ದ ಬ್ಯಾಟ್ರಿ ಹಾಕೊಂಡು ಮುದುಕಿ ಮನುಷ್ಯರು ಬಿದ್ದು ಸತ್ತಂಗದ. ಫ್ರೀ ಕರೆಂಟ್ ಕೊಟ್ಟಿಲ್ರಿ ಸಾಬ್ರೆ, ದೂರ ಅದ ಜರ ಅಂತೇಳಿ, ಊರಿಗೆ ಬಿಟ್ಟು ಜರ ದೂರ ಅದ ಅಂತೇಳಿ ಕೊಟ್ಟಿಲ್ಲ. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. ಯಾಕಂದ್ರೆ ಬಡವರ ಶೆಡ್ ಬಳಿ ಯಾರು ಸುಳಿಯಲ್ವಾ ಅಂತ ಕೇಳಿದ್ವಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿ, ಸಮಾಜದಲ್ಲಿ ತುಳಿತಕ್ಕೊಳಗಾದ ವ್ಯಕ್ತಿ, ದಮನಿತ, ದಲಿತ, ನಿರ್ಲಕ್ಷ್ಯಕ್ಕೆ ಒಳಗಾದಂಥ ವ್ಯಕ್ತಿ. ಆತನ ಧ್ವನಿ ಸರ್ಕಾರಕ್ಕೆ ಕೇಳಬೇಕಾಗಿತ್ತು. ಆತನ ಧ್ವನಿ ಕೇಳದೇ ಇದ್ದಾಗ ಸೂಪರ್ 3 ಸೌಂಡ್ ಬಾಕ್ಸ್ ರೀತಿ ಬರುತ್ತೆ. ಈ ಕ್ಷಣ ನನಗೆ ಉತ್ತರ ಕೊಡಬೇಕು, ಇದು ಯಾಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಾಂದ್ರೆ ನೀವು ಬರ್ಕೊಡ್ಬೇಕು. ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ, ಬರ್ಕೊಡಿ. ಆಮೇಲೆ ನೀವು ಅಲ್ಲಿ ಇರ್ತೀರೋ ಇಲ್ವೋ ಅಂತ ಆಮೇಲೆ ಡಿಸೈಡ್ ಮಾಡೋಣ. ರಾತ್ರಿ ಒಂದು 15-20 ಡೇಸಲ್ಲಿ ಮಾಡ್ತೀವಿ. ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡ್ಬೋದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್ ನಮ್ಮ ಕಡೆಯಿಂದ ಸಪ್ಲೈ ಕೊಡುವಂತ ಪ್ರೊವಿಷನ್ಸ್ ಏನೇನಿದೆ. ಶಂಕರ್ ಮಡಕೆ ಅವರು ಮನಸ್ಸು ಮಾಡಿದ್ರೆ ಸ್ವಲ್ಪ ಬೇಗ ಮಾಡಬಹುದು ಅಂತ ಅನ್ಸುತ್ತೆ ನನಗೆ. ಸರ್, ಅವರಿಗೆ ಅವ್ರ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕು. ನನಗೆ ಈ ಹಿಂದೆ ಜೆಸ್ಕಾಂ ಡಬಲ್ ಈಗಳೆಲ್ಲ ಬಹಳ ಬೇಗ ಕೆಲಸ ಮಾಡಿದಂತ ಅನೇಕ ಉದಾಹರಣೆಗಳಿದೆ. ನೀವು ನೋಡಿ ಸ್ವಲ್ಪ. ಇಲ್ಲ ಕೊಡ್ತೀವಿ ಅಂತ ಮಾಡಿಕೊಡ್ತೀವಿ, ಬೇಗನೆ ಮಾಡ್ತೀವಿ. 20 ದಿವಸ ತಗೋತೀರಿ? ಇಲ್ಲ, ಮೋಸ್ಟ್ಲಿ 15 ಡೇಸ್ ಅಂತ ಬೇಕು. ಈಗಾಗಲೇ ಇಲ್ಲ, ಸರ್ಕಾರದಿಂದ ಯಾವುದು ಕೂಡ ಬಜೆಟ್ ಬಂದಿಲ್ಲ. ಓಕೆ, ಈಗ ಆ ಬಜೆಟ್ ಬಂದಿದ್ಮೇಕ ನೋಡೋದ್ರ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಸೈಡ್ ಇಂದ ನೋ ಅಬ್ಜೆಕ್ಷನ್? ನೋ ಅಬ್ಜೆಕ್ಷನ್ ಮಾಡ್ಕೊಡ್ತೀರಿ ನೀವು? ಒಳ್ಳೇದಾಗಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಡವರ ಶೆಡ್ಡಿಗೆ ಜೆಸ್ಕಾಂ ಅಧಿಕಾರಿಗಳ ದೌಡು. ಇನ್ನು ವರದಿ ಪ್ರಸಾರ ಆಗಿ 22 ಗಂಟೆ ಕಳೆದಿರಲಿಲ್ಲ. ಅದಾಗಲೇ ಬಡವರ ಶೆಡ್ಡಿಗೆ ಜೆಸ್ಕಾಂ ಅಧಿಕಾರಿಗಳು ಕಾರಲ್ಲಿ ದೌಡಾಯಿಸಿದ್ರು. ಜೆಸ್ಕಾಂನ ಡಬಲ್ ಶಂಕರ್ ಮಡಕೆ ಹಾಗೂ ಟೀಮ್ ಭೇಟಿ ಕೊಟ್ಟು ಜನರ ಸಮಸ್ಯೆ ಆಲಿಸಿದ್ರು. 15 ದಿನದಲ್ಲಿ ವಿದ್ಯುತ್ ನೀಡುವ ಭರವಸೆ ನೀಡಿದ್ರು. ಆಲ್ರೆಡಿ ತಾವು ನೋಡಿದಿರ್ಬೇಕು, ಗೌರ್ಮೆಂಟಿಂದ ಆಲ್ರೆಡಿ ಅಲ್ಲಿ ಅನುದಾನದಲ್ಲಿ ಮನೆ ಕಟ್ಟಿದ್ದಾರೆ ಅವರು. ಗೌರ್ಮೆಂಟ್ ಅದು ಒಂದು ಬೋರ್ಡು ಸಾಕು ನಮಗೆ. ಈ ಒಂದು ಮಿನಿಮಮ್ ಡಾಕ್ಯುಮೆಂಟ್ ಇದ್ದರೂ ನಮಗೆ ಸಾಕು ಕರೆಂಟ್ ಕೊಡ್ಬೋದು. ಈಗ ನನಗೆ ಗೊತ್ತು, ಇವತ್ತಿಗೆ ನಾನು ಅವ್ರಿಗೆ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಇವತ್ತು ಕೊಟ್ಟರು ಅಂತಂದರೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೇಳ್ತೀನಿ. ನನಗೆ ಗೊತ್ತಿದ್ದಂಗೆ ಬೇರೆ ಒಂದು ವಾರ ಅಥವಾ 10 ದಿವಸದಲ್ಲಿ, ಒಂದು 15 ದಿವಸದಲ್ಲಿ ಟೈಮ್ ಕೊಟ್ಟರೆ ನಾನು ಕೆಲಸ ಮಾಡಿಕೊಡ್ತೀನಿ. ಸೀನಿಯರ್ ಆಫೀಸರ್ ಜೊತೆ ನಾವು ಡಿಸ್ಕಷನ್ ಮಾಡ್ತೀವಿ. ಡಿಸ್ಕಷನ್ ಮಾಡಿ ಫೈನಲ್ ಒಂದು ಮಾಡ್ಕೊತೀವಿ. ನಮಗೆ ನಿಮ್ಮ ವಾಹಿನಿಯಿಂದ ನಮಗೆ ಎಷ್ಟು ಜನದ ಕಷ್ಟ ನಮಗೂ ಗೊತ್ತಾಗಿದೆ. ವರದಿಗೆ ಸ್ಪಂದಿಸಿದ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗಿದ್ದನ್ನು ಗಮನಿಸಿದ ಹುಮ್ನಾಬಾದ್ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಆದಷ್ಟು ಬೇಗ ಪ್ರಾಬ್ಲಮ್ ಕ್ಲಿಯರ್ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಈಗಾಗಲೇ ನನಗೆ ಏನಿದು ರಿಪಬ್ಲಿಕ್ ಸೂಪರ್ 3 ಒಂದು ರಿಪಬ್ಲಿಕ್ ಕನ್ನಡ ವತಿಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ರೆ ತಾವು ಈಗಾಗಲೇ ಗಮನಕ್ಕೆ ತಂದಿದ್ರಿ. ಈ ಒಂದು ಏನು ನಮ್ಮ ಇಂದಿರಾನಗರ ಒಂದು ಬಡಾವಣೆ ಇದೆ, ಅಲ್ಲಿ ಸುಮಾರು 30-35 ಕುಟುಂಬಗಳಿಗೆ ಇವತ್ತು ವಿದ್ಯುತ್ ಇಲ್ಲಂತ
ನನ್ನ ಗಮನಕ್ಕೆ ತಂದಿದ್ರಿ ತಮಗೆ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದರ ಹಾಗೆ ಈ ಸಂಬಂಧಪಟ್ಟ ನಮ್ಮ ಜೆಸ್ಕಾಂ ಅಧಿಕಾರಿಗಳಿಗೆ ಈಗಾಗಲೇ ನಾನು ದೂರವಾಣಿ ಮೂಲಕ ನಿರ್ದೇಶನ ಕೊಟ್ಟು ಏನು ಸಮಸ್ಯೆ ಇದೆ, ಯಾವ ಥರ ಇದಾಗಿದೆ ಅದಕ್ಕೇನೆ ಬೇಗನೆ ಅಧಿಕಾರಿಗಳು ಸೂಚನೆ ಕೊಟ್ಟು ನಾವು ನಮ್ಮ ಒಂದು ಅನುದಾನದಲ್ಲಿ, ನಮ್ಮ ಅನುದಾನ ಇರ್ಬೋದು, ನಮ್ಮ SCP TSP ಅನುದಾನದಲ್ಲಿ ಅವರಿಗೆ ನ್ಯಾಯ ಕೊಡಿಸೋಂಥ ಕಾರ್ಯ ನಾನು ಮಾಡ್ತೀನಿ. ಒಟ್ನಲ್ಲಿ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದಮೇಲೆ ಬೀದರ್ ಜೆಸ್ಕಾಂನವರು ಎಚ್ಚೆತ್ತಿದ್ದಾರೆ. ಇದು ಸೂಪರ್ 3ಯ 50% ಇಂಪ್ಯಾಕ್ಟ್. ಮನೆಗಳಿಗೆ ಬೆಳಕು ಬರೋ ತನಕ ಫಾಲೋ ಮಾಡ್ತಾನೆ ಇರ್ತೀವಿ. ಇದು ಸೂಪರ್ 3 ಕಮಿಟ್ಮೆಂಟ್. ಚಿಂತಾಮಣಿಯಿಂದ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆಯಲ್ಲಿ ಹೋಗಿದ್ದೀನಿ. ತನ್ನ ಪಾಲಿನ ಭೂಮಿಗಾಗಿ ಯೋಧನ ಹೋರಾಟ. 11 ದಿನಗಳ ಕಾಲ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ಮಾಡಿದ್ದೀನಿ. ಮಾಜಿ ಸೈನಿಕ 24 ವರ್ಷದಿಂದ ಕಚೇರಿಗೆ ಅಲೆದಾಟ. ಹೆಮ್ಮೆಯ ಯೋಧರಿಗೆ ಇದೇನ ಕೊಡುವ ಗೌರವ. ಇವರು ನಿವೃತ್ತ ಯೋಧ ಶಿವಾನಂದ ರೆಡ್ಡಿ, ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದವರು. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡಿದ ಹೆಮ್ಮೆಯ ಯೋಧ. 1999ರಲ್ಲಿ ಕರ್ತವ್ಯದಲ್ಲಿ ಇದ್ದಾಗಲೇ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗಿ ಕಡ್ಡಾಯ ನಿವೃತ್ತಿಯನ್ನ ಪಡೆದಿದ್ರು ಶಿವಾನಂದ ರೆಡ್ಡಿ. ಬೆಂಗಳೂರು ವಾಸಿಗಳಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ನಾನೊಬ್ಬ ಡಿಸೇಬಲ್ಡ್ ಸೋಲ್ಜರ್ ಅನ್ನೋದು ಕಣಿಕರನೂ ಇಲ್ದಿರ ಇವರು ನನ್ನನ್ನು ಈ ಥರ ಸತಾಯಿಸ್ತಾ ಇದ್ದಾರೆ. ಯಾಕೆ ಸತಾಯಿಸ್ತಾರೆ ಅಂದರೆ ನಾನು ಅವ್ರಿಗೆ ಲಂಚ ಕೊಡಲಿಲ್ಲ. ಆ ಒಂದೇ ಒಂದು ಕಾರಣಕ್ಕೆ ನನಗೆ ಈ ಥರ ಸತಾಯಿಸ್ತಾ ಇದ್ದಾರೆ. 1999ರಲ್ಲಿ ಕಾರ್ಗಿಲ್ ಯುದ್ಧದ ವೇಳೆ ಕರ್ತವ್ಯದಲ್ಲಿ ಇದ್ದಾಗಲೇ ಪೂಂಚ್ ಸೆಕ್ಟರ್ನಲ್ಲಿ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ ಶಿವಾನಂದ ರೆಡ್ಡಿ ಕಾಲಿಗೆ ತೀವ್ರ ಗಾಯವಾಗಿದೆ. ಇದರಿಂದ ಸೇನೆಯಲ್ಲಿ ಕೆಲಸ ಮಾಡಲು ಆಗೋದಿಲ್ಲ ಅಂತ ಸೇನೆ ಕಡ್ಡಾಯ ನಿವೃತ್ತಿ ಘೋಷಿಸಿತ್ತು. ಕಾಲಿಗೆ ಪೆಟ್ಟು ಬಿದ್ದು ನಿವೃತ್ತಿಯಾದ ಹಿನ್ನೆಲೆ ಸೇನೆಯೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿತ್ತು. 2.5 ದಶಕವೇ ಕಳೆದರೂ ಇವರಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿರಲಿಲ್ಲ. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಪೋಸ್ಟ್ ಕಾರ್ಡ್ ಬಿಟ್ಟು ಅಲ್ವಾ, ಅದು ಚಿಕ್ಕಬಳ್ಳಾಪುರದಲ್ಲಿ ಸಂಚಲನ ಮಾಡಿದೆ. ಇವರನ್ನ ಕರೀತಾರೆ ಜಿಲ್ಲಾಧಿಕಾರಿ ಬನ್ನಿ ಅಂತ ಅಂದ್ಬಿಟ್ಟು. ನೋಡಿ, ಭೂಮಿಗಾಗಿ ಫೈಟ್ ಅಂತ ಹೇಳಿದಾನೆ, ನಾಳೆ ಸ್ಟೋರಿ ತಗೋತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ ಕರೆದ್ಬಿಟ್ಟು. ಹಾಗಂತ ಜಿಲ್ಲಾಧಿಕಾರಿಗಳು ಮಾತಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಲ್ಲ. ಸುದರ್ಶನ್ ಯಾದವ್ ಅವರು ನಮಸ್ತೆ ಸರ್. ನಮಸ್ಕಾರ ಸರ್. ಯೋಧನಿಗೆ 24 ವರ್ಷದಿಂದ ಜಮೀನು ಸಿಕ್ಕಿಲ್ಲ, ಪ್ರಯಾರಿಟಿ ಮೇಲೆ ಬೇಗ ಮಾಡಿ ಕೊಡ್ರಿ ಸುದರ್ಶನ್ ಅವರೇ. ಆಲ್ರೆಡಿ ಪ್ರಸ್ತಾವನೆ ಕಳಿಸಿದೀವಿ ಸರ್. 2 ಎಕರೆ ಪೊಟ್ಟಾಲಹಳ್ಳಿಯಲ್ಲಿ ಸರ್ವೆ ನಂಬರ್ 25 ಅಲ್ಲಿ. ಸರ್ವೆ ನಂಬರ್ 25 ಹೌದು ಸರ್. ಪೊಟ್ಟಾಲಹಳ್ಳಿ ಅಂತ 2 ಎಕರೆ ಹೋಗ್ಲಿ, ಅದನ್ನ ಪ್ರಸ್ತಾವನೆ ಕಳಿಸಿದೀವಿ ಆಲ್ರೆಡಿ. ಯಾವಾಗ ಕಳಿಸಿದ್ರಿ ಸರ್? ಎಲೆಕ್ಷನ್ ಆದ ತಕ್ಷಣ ಕಳಿಸಿದ್ವಿ. ಈಗ ಎಷ್ಟರೊಳಗೆ ಸಿಗಬಹುದು? ಬಂದಿದೆ ಕಡತ. ಎಷ್ಟು ದಿನದೊಳಗಾಗಿ ಸಿಗಬಹುದು ಆಗ್ಬೋದು ಸರ್? ನಾವು ರಿಮಾರ್ಕ್ಸ್ ಹಾಕಿ ವಾಪಸ್ ಬಂದಿದೆ. ಈಗ 2-3 ಡೇಸ್ ಅಲ್ಲಿ ಅದನ್ನ ಮತ್ತೆ ಪ್ರಸ್ತಾವನೆ ಕಳಿಸ್ತೀನಿ ಸರ್. DC ಅವ್ರ ಲೆವೆಲ್ ಅಲ್ಲಿ ಕ್ಲಿಯರ್ ಆಗಬೇಕು. DC ಲೆವೆಲ್ ಅಲ್ಲಿ ಕ್ಲಿಯರ್ ಆಗಬೇಕು. DC ಅವ್ರನ್ನೇ ಕರೆಸಿ ಮಾತಾಡಿದ್ದಾರೆ. ಆನ್ ಪ್ರಯಾರಿಟಿ ಆಗುತ್ತೆ ಸರ್, ಕ್ಲಿಯರ್ ಆಗುತ್ತೆ. ಬೇರೆ ಸರ್ಕಾರದ ಮಟ್ಟದಲ್ಲಿ ಯಾರಾದ್ರೂ ಇವರು ಯಾರಾದ್ರೂ ಸೈನ್ ಹಾಕ್ಬೇಕಾ? ಕೃಷ್ಣ ಬೈರೇಗೌಡ ಏನಾದ್ರು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಸೈನ್ ಹಾಕಿದ್ರೆ ಮುಗೀತಾ? ಹೌದು ಸರ್, ಹೌದು. ನಾನು ಅದನ್ನು ಫಾಲೋ ಅಪ್ ಮಾಡ್ತೇನೆ. ಸುದರ್ಶನ್, ಈ ಜಾಗ ನೀವು ಕೊಡಿಸ್ಕೊಟ್ರೆ ಸುದರ್ಶನ್ ಅವರೇ, ನಿಮಗೆ ಫುಲ್ ಇಡೀ ರಾಜ್ಯ ಜನರಿಂದ ಸಲ್ಯೂಟ್ ಮಾಡಿಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಮಾಡಿಸ್ಬೇಕು ಮಾತ್ರ. ಶೂರ್. ಶೂರ್ ಸರ್, ಶೂರ್. ಪೋಸ್ಟ್ ಕಾರ್ಡ್ಗೆ ಬೆಚ್ಚಿ ಬಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ. ವರದಿ ಪ್ರಸಾರಕ್ಕೂ 12 ಗಂಟೆ ಮುಂಚೆ ತನ್ನ ಪಾಲಿನ ಭೂಮಿಗಾಗಿ ಯೋಧನ ಅಲೆದಾಟ ಅನ್ನೋ ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡಿದ್ವಿ. ಪೋಸ್ಟ್ ಕಾರ್ಡ್ ನೋಡಿ ಜಿಲ್ಲಾಡಳಿತ ಅಲರ್ಟ್ ಆಯಿತು. ಮಾಜಿ ಯೋಧನಿಗೆ ಬರುವಂತೆ DC ಬುಲಾವ್. ವರದಿಗೂ ಮುನ್ನವೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಅವರು ಮಾಜಿ ಯೋಧ ಶಿವಾನಂದ ರೆಡ್ಡಿ ಅವರನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡ್ರು. ನಂತರ ಶೀಘ್ರದಲ್ಲೇ ಭೂಮಿ ಕೊಡುವ ಭರವಸೆ ನೀಡಿದ್ರು DC ರವೀಂದ್ರ. ಶ್ರೀ ಶಿವಾನಂದ ರೆಡ್ಡಿ ಅವರು ಮಾಜಿ ಸೈನಿಕರು, ರಾಯಪಲ್ಲಿ ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವರು ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿ
ಡಿಸೇಬಲ್ಡ್ ಸೋಲ್ಜರ್, ಅಂದರೆ 2004 ಇಸ್ವಿಯಲ್ಲಿ ಸೈನ್ಯದಿಂದ ಕಾಯಂ ಆಗಿ ಇವರು ನಿವೃತ್ತಿಯನ್ನು ಹೊಂದಿರ್ತಾರೆ. ನಿವೃತ್ತಿ ಹೊಂದಿದ ನಂತರದಲ್ಲಿ ಕೃಷಿ ಭೂಮಿಯನ್ನು ವ್ಯವಸಾಯ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದು ಕೃಷಿ ಭೂಮಿಯನ್ನು ನನಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಬಟ್ ಇದುವರೆಗೂ ಕೂಡ ಇವರಿಗೆ ಯಾವುದೇ ಭೂಮಿ ಮಂಜೂರಾತಿ ಮಾಡಿಲ್ಲ. ಈ ಒಂದು ಪ್ರಕರಣದ ಕುರಿತಂತೆ ನನಗೂ ಸಹ ಒಂದು ಅರ್ಜಿಯನ್ನು ಕೊಟ್ಟ ಮೇಲೆ ನಾನು ಸಂಬಂಧಪಟ್ಟಂಥ ತಹಶೀಲ್ದಾರ್ ಚಿಂತಾಮಣಿ ಅವರಿಗೂ ಕೂಡ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಜಮೀನನ್ನು ಗುರುತಿಸ್ರಿ ಅಂತಲೂ ಕೂಡ ಹೇಳಿದ್ದೀನಿ. ಒಟ್ನಲ್ಲಿ ಇದು ಸೂಪರ್ 3ಯ 50% ಇಂಪ್ಯಾಕ್ಟ್. ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರಿಗೆ ಭೂಮಿ ಸಿಗೋ ತನಕ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಇದು ನಮ್ಮ ಕಮಿಟ್ಮೆಂಟ್.